ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾದ ವಿಜ್ಞಾನ ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಈ ಕೆಳಗಿನ ಯಾವುದರಲ್ಲಿ ವಿಟಮಿನ್ ಎ ಅಧಿಕವಾಗಿ ದೊರೆಯುತ್ತದೆ? ವಿಟಮಿನ್ ಎ ಅಧಿಕವಾಗಿ ದೊರೆಯುವಂಥದ್ದು ಯಾವುದು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಎ, ಮೀನಿನ ಎಣ್ಣೆ. ಮೀನಿನ ಎಣ್ಣೆ, ಲಿವರ್ ಆಯಿಲ್, ಕ್ಯಾರೆಟ್, ಹಾಲು, ಪಪ್ಪಾಯ ಹಣ್ಣು, ಹಾಗೆಯೇ ಮಾವಿನ ಹಣ್ಣು. ಇದರಲ್ಲಿ ಬಹಳ ಪ್ರಮುಖವಾಗಿ ವಿಟಮಿನ್ ಎ ದೊರೆಯುತ್ತೆ. ವಿಟಮಿನ್ ಎನ ರಾಸಾಯನಿಕ ಹೆಸರು ರೆಟಿನಾಲ್. ಗೊತ್ತಿರಲಿ. ಲೈಮ್ಸ್ಟೋನ್ ಅನ್ನು ಈ ಕೆಳಗಿನ ಯಾವುದರ ಉತ್ಪಾದನೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಲೈಮ್ಸ್ಟೋನ್ನ ಸಿಮೆಂಟ್ನ ಒಂದು ಉತ್ಪಾದನೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಸಲಾಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವರಲ್ಲಿ ಯಾರು ಲೇಸರ್ ಅನ್ನು ಕಂಡುಹಿಡಿತಾರೆ? ಸರಿಯಾದ ಉತ್ತರ ಥಿಯೋಡರ್ ಮೈಮನ್. ಥಿಯೋಡರ್ ಮೈಮನ್ ಅವರು ಲೇಸರ್ ಅನ್ನು ಕಂಡುಹಿಡಿದ್ರು. ಹಾಗೇನೆ ಬಹಳ ಪ್ರಮುಖವಾದಂತಹ ಅನ್ವೇಷಣೆಗಳ ಬಗ್ಗೆ ನೋಡ್ತಾ ಹೋದರೆ ಒಂದೊಂದಾಗಿ ನೋಡೋಣ. ಟೆಲಿವಿಷನ್, ಟೆಲಿವಿಷನ್ ಅನ್ನು ಜಾನ್ ಲೋಗಿ ಬ್ಲೇರ್ಡ್ ಕಂಡುಹಿಡಿತಾರೆ. ಟೆಲಿಫೋನ್, ಗ್ರಹಾಂ ಬೆಲ್, ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ವಿದ್ಯುತ್ ಬಲ್ಬ್ ಅನ್ನು ಕಂಡುಹಿಡಿದಿದ್ದು ಥಾಮಸ್ ಆಲ್ವಾ ಎಡಿಸನ್. ಹಾಗೆಯೇ ಪ್ರಿಂಟಿಂಗ್ ಮಿಷನ್, ಗುಟನ್ಬರ್ಗ್. ಹಾಗೆಯೇ ಬಾರೋಮೀಟರ್, ತುಂಬ ಸರಿ ಕೇಳಿರುವಂಥದ್ದು ಇವೆಲ್ಲವೂ ಕೂಡ. ಟಾರಿಸೆಲ್ಲಿ ಅದನ್ನು ಕಂಡುಹಿಡಿದ್ರು, ಬಾರೋಮೀಟರ್. ಮೈಕ್ರೋಸ್ಕೋಪನ್ನು ಜಾನ್ಸನ್ ಕಂಡುಹಿಡ್ತಾರೆ. ನೋಡಿ, ಲೇಸರ್ನ ಥಿಯೋಡರ್ ಮೈಮನ್ ಕಂಡುಹಿಡಿದ್ರೆ, ಟೆಲಿವಿಷನನ್ನು ಜೆ.ಎಲ್. ಬ್ಲೇಡ್, ಟೆಲಿಫೋನನ್ನು ಗ್ರಹಾಂ ಬೆಲ್, ವಿದ್ಯುತ್ ಬಲ್ಬನ್ನು ಥಾಮಸ್ ಆಲ್ವಾ ಎಡಿಸನ್, ಪ್ರಿಂಟಿಂಗ್ ಮಿಷನ್ನ ಗುಟನ್ಬರ್ಗ್, ಬಾರೋಮೀಟರ್ನ ಟಾರಿಸೆಲ್ಲಿ ಮತ್ತು ಮೈಕ್ರೋಸ್ಕೋಪನ್ನು, ಇದು ಕೂಡ ತುಂಬ ಸರಿ ಕೇಳಿದ್ದಾರೆ, ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದಿದ್ದು ಯಾರು? ಜಾನ್ಸನ್. ಧ್ರುವೀಕೃತ ಆಮ್ಲಜನಕದ ಬಣ್ಣ ಯಾವುದಾಗಿರುತ್ತೆ? ಸರಿಯಾದ ಉತ್ತರ ತಿಳಿ ನೀಲಿ, ಲೈಟ್ ಬ್ಲೂ. ಈ ಕೆಳಗಿನ ಯಾವುದು ಅತ್ಯಂತ ಭಾರವಾದ ಲೋಹವಾಗಿರುತ್ತೆ? ಸರಿಯಾದ ಉತ್ತರ ಆಸ್ಮಿಯಂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಆಮ್ಲವು ಮೊಟ್ಟೆಯ ಕೊಳೆತ ವಾಸನೆಯನ್ನು ಹೊಂದಿರುತ್ತೆ? ಅಂದರೆ ಕೊಳೆತು ಹೋಗಿರುವಂತಹ ಅಥವಾ ಹಾಳಾಗಿರುವ ಮೊಟ್ಟೆಯ ವಾಸನೆಯನ್ನು ಹೊಂದಿರುವಂತಹ ಆಮ್ಲ ಯಾವುದು ಕೇಳಿದರೆ? ಸರಿಯಾದ ಉತ್ತರ ಹೈಡ್ರೋಜನ್ ಸಲ್ಫೈಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ? ಸರಿಯಾದ ಉತ್ತರ ಬೆಳ್ಳಿ. ಸಿಲ್ವರ್ ಇದೆಯಲ್ಲ, ಇದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ. ಈ ಕೆಳಗಿನ ಯಾವ ಕಾಯಿಲೆ ಪ್ರೋಟೀನ್ ಕೊರತೆಯಿಂದ ಬರುತ್ತೆ? ಪ್ರೋಟೀನ್ ಕೊರತೆಯಿಂದ ಬರುವ ಕಾಯಿಲೆ ಯಾವುದು? ಸರಿಯಾದ ಉತ್ತರ ಕ್ವಾಶಿಯೋರ್ಕರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೃದಯ ಸಂಬಂಧಿ ಕಾಯಿಲೆಯನ್ನು ಈ ಕೆಳಗಿನ ಯಾವುದರ ಮೂಲಕ ಕಂಡುಹಿಡಿಯಬಹುದು? ಸರಿಯಾದ ಉತ್ತರ ಇ.ಸಿ.ಜಿ. ಇ.ಸಿ.ಜಿ ಮೂಲಕ ಕಂಡುಹಿಡಿಯಬಹುದು. ಇ.ಸಿ.ಜಿ ಅಂದರೆ ಎಲೆಕ್ಟ್ರೋ ಕಾರ್ಡಿಯೋಗ್ರಾಫ್. ನೋಡಿ, ಇಲ್ಲಿ ಇನ್ನೊಂದು ಅಂಶವನ್ನು ನಾವು ನೋಡೋಣ. ನೋಡಿ, ಹೃದಯದ ಬಗೆಗಿನ ಅಧ್ಯಯನ ಏನಂತೇಳಿ ಕರೀತಾರೆ? ಅದು ತುಂಬ ಸರಿ ಕೇಳಿದರೆ ಕಾರ್ಡಿಯಾಲಜಿ. ನೆನಪಿರಲಿ.
ಈ ಕೆಳಗಿನ ಯಾವುದರಲ್ಲಿ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಬಿ ಸಿಗುತ್ತೆ? ಸರಿಯಾದ ಉತ್ತರ ಸೆರಲ್ಸ್ ಅಥವಾ ಧಾನ್ಯಗಳು. ಧಾನ್ಯಗಳಲ್ಲಿ ವಿಟಮಿನ್ ಬಿ ಅಧಿಕವಾಗಿ ಸಿಗುತ್ತೆ. ಇನ್ನು ವಿಟಮಿನ್ಗಳ ಬಗ್ಗೆ ಹೇಳೋದಾದರೆ ನಂತರ ನೋಡೋಣ. ವಿಟಮಿನ್ಗಳ ಬಗ್ಗೆ ಹೇಳೋದಾದರೆ ವಿಟಮಿನ್ ಎ ಕೊರತೆಯಿಂದ ಇರುಳು ಗುರುಡು ಬರುತ್ತೆ. ವಿಟಮಿನ್ B1 ಕೊರತೆ ಆದರೆ ಬೆರಿ ಬರುತ್ತೆ. ವಿಟಮಿನ್ B2 ಕೊರತೆ ಆದರೆ ಕುಬ್ಜತೆ ರೋಗ ಬರುತ್ತೆ. ವಿಟಮಿನ್ B12 ಕೊರತೆ ಆದರೆ ಅನಿಮಿಯಾ ರೋಗ ಬರುತ್ತೆ. ವಿಟಮಿನ್ ಸಿ ಕೊರತೆ ಆದರೆ ಸ್ಕರ್ವಿ ರೋಗ ಬರುತ್ತೆ. ವಿಟಮಿನ್ ಡಿ ಕೊರತೆ ಆದರೆ ರಿಕೆಟ್ಸ್ ರೋಗ ಬರುತ್ತೆ. ಹಾಗೇನೆ ವಿಟಮಿನ್ ಕೆ ಕೊರತೆ ಆದರೆ ರಕ್ತಸ್ರಾವ ಉಂಟಾಗುತ್ತೆ. ಆಕ್ಸಿಡೆಂಟ್ಸ್ ಆದಾಗ ಅಧಿಕ ರಕ್ತ ಸ್ಟಾಪ್ ಆಗೋದೇ ಇಲ್ಲ. ಇವೆಲ್ಲ ಗೊತ್ತಿರಲಿ ನಿಮಗೆ. ಇವೆಲ್ಲವೂ ಕೂಡ ವಿಟಮಿನ್ ಕೊರತೆಯಿಂದ ಬರುವಂತಹ ರೋಗಗಳು. ವಿಟಮಿನ್ ಎ ಕೊರತೆಯಿಂದ ಇರುಳು ಗುರುಡು, B1 ಕೊರತೆಯಿಂದ ಬೆರಿ, B2 ಕೊರತೆಯಿಂದ ಕುಬ್ಜತೆ, B12 ಕೊರತೆಯಿಂದ ಅನಿಮಿಯಾ, ಸಿ ಕೊರತೆಯಿಂದ ಸ್ಕರ್ವಿ, ಡಿ ಕೊರತೆಯಿಂದ ರಿಕೆಟ್ಸ್ ಮತ್ತು ಕೆ ಕೊರತೆಯಿಂದ ರಕ್ತಸ್ರಾವ ಇವು ಬರ್ತವೆ. ಈ ಕೆಳಗಿನ ಯಾವ ಅಂಶವು ಮಗುವಿನ ಲಿಂಗ ನಿರ್ಧಾರ ಮಾಡುತ್ತೆ? ಮಗು ಗಂಡು ಅಥವಾ ಹೆಣ್ಣು ಅಂತ ನಿರ್ಧಾರ ಮಾಡೋದು ಯಾವುದು? ಸರಿಯಾದ ಉತ್ತರ ಕ್ರೋಮೋಸೋಮ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೋನೋಗ್ರಫಿಯಲ್ಲಿ ಈ ಕೆಳಗಿನ ಯಾವ ತರಂಗವನ್ನು ಬಳಸಲಾಗುತ್ತೆ? ಸರಿಯಾದ ಉತ್ತರ ಅಲ್ಟ್ರಾಸಾನಿಕ್ ವೇವ್ಸ್ ಅನ್ನು ತರಂಗವನ್ನು ಬಳಸಲಾಗುತ್ತೆ. ಬ್ರಹ್ಮಾಂಡದ ಉತ್ಪತ್ತಿ ಮತ್ತು ವಿಕಾಸದ ಅಧ್ಯಯನವನ್ನು ಏನಂತ ಕರೀತಾರೆ? ಸರಿಯಾದ ಉತ್ತರ ಕಾಸ್ಮಾಲಜಿ ಅಂತ ಕರೀತಾರೆ. ನೋಡಿ, ಬೇರೆ ಬೇರೆ ವಿಷಯಗಳ ಅಧ್ಯಯನವನ್ನು ನಾವು ನೋಡ್ತಾ ಹೋಗೋಣ. ಉದಾಹರಣೆಗೆ ಸಿಸ್ಮಾಲಜಿ ಅಂದರೆ ಭೂಕಂಪಗಳ ಅಧ್ಯಯನವನ್ನು ಸಿಸ್ಮಾಲಜಿ ಅಂತ ಕರೀತಾರೆ. ಆಂಥ್ರೋಪಾಲಜಿ ಅಂದರೆ ಮಾನವನ ಉತ್ಪತ್ತಿ ಬೆಳವಣಿಗೆ ಇದು. ಬಾಟನಿ ಅಂದರೆ ಸಸ್ಯಗಳ ಅಧ್ಯಯನ. ಎಂಟಮಾಲಜಿ ಅಂದರೆ ತುಂಬ ಸರಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಎಂಟಮಾಲಜಿ ಸ್ಟಡಿ ಆಫ್ ಇನ್ಸೆಕ್ಟ್ಸ್, ಕೀಟಗಳ ಅಧ್ಯಯನ. ತುಂಬ ಸರಿ ಕೇಳಿರೋದ್ರಿಂದ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಆಟೋಮೊಬೈಲ್ ಬ್ಯಾಟ್ರಿಗಳಲ್ಲಿ ಈ ಕೆಳಗಿನ ಯಾವ ಆಸಿಡನ್ನು ಉಪಯೋಗಿಸಲಾಗುತ್ತೆ? ಸರಿಯಾದ ಉತ್ತರ ಸಲ್ಫ್ಯೂರಿಕ್ ಆಸಿಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭೋಪಾಲ್ ಅನಿಲ ದುರಂತದಲ್ಲಿ ಈ ಕೆಳಗಿನ ಯಾವ ಅನಿಲ ಸೋರಿಕೆ ಆಗಿತ್ತು? ಸರಿಯಾದ ಉತ್ತರ ಮಿಥೈಲ್ ಐಸೋಸೈನೇಟ್. ಭೋಪಾಲ್ ಅನಿಲ ದುರಂತದಲ್ಲಿ ಸೋರಿಕೆಯಾದ ಅನಿಲ ಇದು ಮಿಥೈಲ್ ಐಸೋಸೈನೇಟ್. ಹೋಮಿಯೋಪತಿಯ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಕೇಳಿದ್ರೆ ಸರಿಯಾದ ಉತ್ತರ ಸ್ಯಾಮ್ಯುಯಲ್ ಹನಾಮನ್ ಇವರನ್ನ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಟಿಕಲ್ಚರ್ ಎಂದರೇನು? ಸೊ ವಿಟಿಕಲ್ಚರ್ ಅಂದರೆ ದ್ರಾಕ್ಷಿಗಳ ಉತ್ಪಾದನೆ, ದ್ರಾಕ್ಷಿ ಬೆಳೆ. ಓಜೋನ್ ಪದರ ಹಾನಿಯಾಗಲು ಕಾರಣ ಏನು? ಸರಿಯಾದ ಉತ್ತರ ಕ್ಲೋರೋಫ್ಲೋರೋಕಾರ್ಬನ್, CFC ಅಂತ ಕರಿತೀವಿ. ಸೊ ಈ CFC ಎಲ್ಲಿರುತ್ತೆ ಕೇಳಿದ್ರೆ ರೆಫ್ರಿಜರೇಟರ್ ಮತ್ತು AC-ಗಳಲ್ಲಿ CFC ಕಂಡುಬರುತ್ತೆ. ಇನ್ನು ಓಜೋನ್ ಬಗ್ಗೆ ಹೇಳೋದಾದರೆ ಓಜೋನ್ ಅಂಟಾರ್ಟಿಕಾ ಭಾಗದಲ್ಲಿ ಅಧಿಕವಾಗಿ ನಾಶವಾಗಿರುವಂಥದ್ದು. ಈ ಕೆಳಗಿನ ಯಾವ ಫಾಸ್ಫರಸ್ ಅತ್ಯಂತ ಕ್ರಿಯಾಶಾಲಿ ಆಗಿದೆ? ಸರಿಯಾದ ಉತ್ತರ ವೈಟ್ ಫಾಸ್ಫರಸ್, ಬಿಳಿ ಫಾಸ್ಫರಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿಳಿ ರಂಜಕ. ಸಿಲಿಕೋಸಿಸ್ ಎಂಬ ಕಾಯಿಲೆ ಯಾವ ಅಂಗಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಲಂಗ್ಸ್ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಿಸಿದೆ. ಮೋಲ್ ಈ ಕೆಳಗಿನ ಯಾವುದರ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ? ಸರಿಯಾದ ಉತ್ತರ ದ್ರವ್ಯರಾಶಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಮಾನವ ದೇಹದಲ್ಲಿ ಪ್ರೋಟೀನ್ ಈ ಕೆಳಗಿನ ಯಾವ ಅಂಗದಲ್ಲಿ ಜೀರ್ಣವಾಗೋಕ್ಕೆ ಪ್ರಾರಂಭ ಆಗುತ್ತೆ ಅನ್ನೋದು ಪ್ರಶ್ನೆ. ಪ್ರೋಟೀನ್ ಮನುಷ್ಯನ ದೇಹದಲ್ಲಿ ಎಲ್ಲಿ ಜೀರ್ಣ ಆಗೋಕ್ಕೆ ಶುರು ಆಗುತ್ತೆ ಅಂತ ಸರಿಯಾದ ಉತ್ತರ ಹೊಟ್ಟೆಯಲ್ಲಿ, ಸ್ಟಮಕ್ಕಲ್ಲಿ. ಇನ್ನು ಮನುಷ್ಯ ದೇಹದಲ್ಲಿ ಆಹಾರ ಬಾಯಿಯಲ್ಲಿಯೇ ಜೀರ್ಣ ಆಗೋಕ್ಕೆ ಶುರು ಆಗುತ್ತೆ. ರಾಸಾಯನಿಕಗಳ ಉತ್ಪಾದನೆಯಲ್ಲಿ ಕೆಳಗಿನ ಯಾವುದನ್ನು ಬಳಸಲಾಗುತ್ತೆ? ಸರಿಯಾದ ಉತ್ತರ ಪೊಟ್ಯಾಷಿಯಂ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬೇಳೆಕಾಳುಗಳು ಈ ಕೆಳಗಿನ ಯಾವುದನ್ನು ಪ್ರಮುಖವಾಗಿ ಒಳಗೊಂಡಿರುತ್ತೆ? ಸರಿಯಾದ ಉತ್ತರ ಪ್ರೋಟೀನ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ, ಬಯೋಗ್ಯಾಸ್ನ ಪ್ರಮುಖ ಘಟಕ ಯಾವುದು? ಆಪ್ಷನ್ಸ್ ಈ ರೀತಿದೆ, ಮೀಥೇನ್, ಆಕ್ಸಿಜನ್, ಅಸಿಟಿಕ್ ಆಸಿಡ್, ಮಿಥೈಲ್ ಆಲ್ಕೋಹಾಲ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.